ವೆಲ್ಕಮ್ ಬ್ಯಾಕ್. ಪ್ರೇಯಸಿಯ ಮಾತು ಕೇಳಿ ಈಗ ಬಳ್ಳಾರಿ ಕಾರಾಗೃಹದಲ್ಲಿ ಕಾಟೇರನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಸೆಂಟ್ರಲ್ ಜೈಲಲ್ಲಿರೋ ಪೊರ್ಕಿಗೆ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಇಂದು ರಿಲೀಫ್ ಸಿಗುತ್ತೆ ಎಂದುಕೊಂಡಿದ್ದ ದಾಸನಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಡಿ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನ. ಸೆಪ್ಟೆಂಬರ್ 12ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಮಾಡಬಾರದನ್ನ ಮಾಡಿ ಕಂಬಿ ಹಿಂದೆ ವಿಲವಿಲ ಒದ್ದಾಡ್ತಾ ಇರುವ ಪೊರ್ಕಿಗೆ ಕೋರ್ಟ್ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಇಂದು ನ್ಯಾಯಾಂಗ ಬಂಧನ ಮುಕ್ತಾಯದ ಬೆನ್ನಲ್ಲೇ ಕೋರ್ಟ್ ಕೊಲೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದರು. ಕೋರ್ಟ್ನಲ್ಲಿ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ದರ್ಶನ್ ಪರವಾಗಿ ಖ್ಯಾತ ವಕೀಲ ಎಂಟ್ರಿ ಕೊಟ್ಟಿದ್ದಾರೆ. ಕೆಲ ವಾರಗಳ ಹಿಂದಷ್ಟೇ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ ಎಚ್.ಡಿ. ರೇವಣ್ಣ ಪರ ವಾದ ಮಂಡಿಸಿ ಜಾಮೀನು ಮಂಜೂರು ಮಾಡಲು ಕಾರಣವಾಗಿದ್ದ ಸಿ.ವಿ. ನಾಗೇಶ್ ಈಗ ದರ್ಶನ್ ಪರವಾಗಿ ವಾದ ಮಂಡಿಸಲಿದ್ದಾರೆ. ಇಂದು ದರ್ಶನ್ ಮನೆಯೂಟಕ್ಕೆ ಅರ್ಜಿ ಹಾಗೂ ಬೇಲ್ಗೆ ಅರ್ಜಿ ಹಾಕ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಪೊರ್ಕಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ಬದಲಾಗಿ ಆರೋಪಿ ಅನುಕುಮಾರ್ ತನ್ನ ಬೇಲ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಒದ್ದಾಡ್ತಿರುವ ಕಾಟೇರನಿಗೆ ಇಂದು ಕೋರ್ಟ್ ಶಾಕ್ ಕೊಟ್ಟಿದೆ. ಇನ್ನು 3 ದಿನ ಜೈಲೇ ಖಾಯಂ ಆಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೆ, ಇವತ್ತು ಸೆಪ್ಟೆಂಬರ್ 9ನೇ ತಾರೀಕು. 9ನೇ ತಾರೀಕಿನ ನಂತರ ಚಾರ್ಜ್ ಶೀಟ್ನ ಎಲ್ಲ ದಾಖಲೆಗಳು ಸಾರ್ವಜನಿಕ ದಾಖಲೆ. ನಿಮಗೂ ಸಿಗುತ್ತೆ, ನಮಗೂ ಸಿಗುತ್ತೆ, ಯಾರಿಗೆ ಬೇಕಿದ್ರೂ ಸಿಗುತ್ತೆ. ನಂಬರ್ 1. ಆಮೇಲೆ ನಿಮ್ಗೆ ಗೊತ್ತಿದೆ, ಕೊಲೆ ಕೇಸ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರನ್ನು ಕೂಡ ಒಂದು ಫೋಟೋ ತೆಗಿತಾರೆ ಚಾರ್ಜ್ ಶೀಟ್ಗೆ. ನೀವು ಪಾಸ್ಪೋರ್ಟ್ ಸೈಜ್ ಮನೆಯಿಂದ ತಗೊಂಬಂದು ಕೊಡೋಕ್ಕಾಗೋದಿಲ್ಲ. ಅವರು ಪೊಲೀಸರೇ ಸಂಬಂಧಪಟ್ಟಾಗಿ ಎಲ್ಲ ರೀತಿಯಲ್ಲೂ ತೆಗಿತಾರೆ. ಯಾರ್ಯಾರ್ದು ಫೋಟೋ ಒಮ್ಮೆ ಹೇಳಿಬಿಡ್ತೀನಿ. ಅದಾದ ನಂತರ ನಿಮಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತೀನಿ. ಅದಕ್ಕಿಂತ ಮೊದಲು ಆ ಫೋಟೋ ನೋಡ್ಕೊಂಡ್ಬಿಡ್ತೀನಿ. ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಯಾವ ರೀತಿ ಚಾರ್ಜ್ ಶೀಟಲ್ಲಿ ಫೋಟೋ ಇದೆ. 17 ಆರೋಪಿಗಳ ಚಾರ್ಜ್ ಶೀಟ್ ಫೋಟೋ. ಪೊಲೀಸರು ತೆಗೆದಿರುವಂಥ ಫೋಟೋ, ಸ್ಟುಡಿಯೋ ಅಲ್ಲ, ಪೊಲೀಸರು ತೆಗೆದಿರುವಂಥ ಫೋಟೋ. ಅದರ ಪಕ್ಕದಲ್ಲೇ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಕಲರ್ ಫೋಟೋ ಹಾಕಿದ್ದೀವಿ, ಪಾಸ್ಪೋರ್ಟ್ ಸೈಜು. ಪವಿತ್ರ ಗೌಡ A1, ಪವಿತ್ರ ಗೌಡ A1, A2 ದರ್ಶನ್, A3 ಪವನ್. ನೋಡಿ ಅಲ್ಲೆಲ್ಲ ಆ ಫೋಟೋ ಸಣ್ಣ ಸಣ್ಣ ದೊಡ್ಡದಾಗಿ ತೋರಿಸ್ತೀರ. ಆಮೇಲೆ A4 ರಾಘವೇಂದ್ರ, A5 ನಂದೀಶ್. ಇದು ಚಾರ್ಜ್ ಶೀಟ್ ಫೋಟೋ. ಇದಕ್ಕೆ ಮಹತ್ವ ಬೇರೆ. ಪೊಲೀಸರೆಲ್ಲ ಲೈನಾಗಿ ನಿಲ್ಲಿಸಿ ಒಬ್ಬೊಬ್ಬರೇ ಫೋಟೋ ತೆಗಿತಾ ಇರ್ತಾರೆ. ಯಾವ ಸ್ಟುಡಿಯೋ ಪೌಡ್ರು ಗಿವ್ಡ್ರು ಏನೂ ಇಲ್ಲ. ಅರ್ಥ ಆಯ್ತಲ್ಲ? ಹೆಂಗಿದೆ ಹಂಗೆ. A6 ಜಗದೀಶ್, A7 ಅನುಕುಮಾರ್, A8 ರವಿ, A9 ಧನ್ರಾಜ್, ರವಿ ಧನ್ರಾಜ್ ಆರೋಪಿ 9, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್. ಇವರೆಲ್ಲರ ಫೋಟೋ ತೆಗೆದು ಪ್ರತಿಯೊಂದನ್ನು ಕೂಡ ನಾನು ಅವಾಗ ಹೇಳಿದೆ, ವಂಶವೃಕ್ಷ ಥರ ಮಾಡಿರ್ತಾರೆ ಪ್ರತಿಯೊಂದನ್ನು ಕೂಡ. ಇವನು ಆಮೇಲೆ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಇರುತ್ತಲ್ಲ, ಅಲ್ಲಿ ಮಾಡ್ತಾರೆ. ದರ್ಶನ್ ಎಲ್ಲಿಂದ ಯಾರಿಗೆ ಮಾಡ್ದ, ಎಷ್ಟು ಸಲ ಫೋನ್ ಮಾಡ್ದ, ಅವನು ಯಾರಿಗೆ ಮಾಡ್ದ, ಅವನೆಲ್ಲಿಂದ ಮಾಡ್ದ, ನಿಮಗಿದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಮಾಧ್ಯಮಕ್ಕೆ ಹೇಗೆ ಮಾಹಿತಿ ಬರುತ್ತೆ? ಏನು ನೀವು ಕೊಟ್ಬಿಟ್ರ ಪೊಲೀಸರು? ಏನು ಎಲ್ಲ ನೀವು ಏನು ಡೈರೆಕ್ಟಾಗಿ CCTVಯಲ್ಲಿ ನೋಡಿದಾಗೆ ನಾವು ಇಲ್ಲಿ ತನಕ ಹೇಳಿದ್ದು ಯಾವುದಾದ್ರೂ ತಪ್ಪಾಗಿದೆಯಾ? ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಎಲ್ಲೂ ಇಲ್ಲದ್ದು. ಎಸ್, ವೆಲ್ಕಮ್ ಬ್ಯಾಕ್. ಪ್ರೇಯಸಿಯ ಮಾತು ಕೇಳಿ ಈಗ ಬಳ್ಳಾರಿ ಕಾರಾಗೃಹದಲ್ಲಿ ಕಾಟೇರನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಸೆಂಟ್ರಲ್ ಜೈಲಲ್ಲಿರೋ ಪೊರ್ಕಿಗೆ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಇಂದು ರಿಲೀಫ್ ಸಿಗುತ್ತೆ ಎಂದುಕೊಂಡಿದ್ದ ದಾಸನಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಡಿ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನ.
ಸೆಪ್ಟೆಂಬರ್ 12ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಮಾಡಬಾರದನ್ನ ಮಾಡಿ ಕಂಬಿ ಹಿಂದೆ ವಿಲವಿಲ ಒದ್ದಾಡ್ತಾ ಇರುವ ಪೊರ್ಕಿಗೆ ಕೋರ್ಟ್ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಇಂದು ನ್ಯಾಯಾಂಗ ಬಂಧನ ಮುಕ್ತಾಯದ ಬೆನ್ನಲ್ಲೇ ಕೋರ್ಟ್ ಕೊಲೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದರು. ಕೋರ್ಟ್ನಲ್ಲಿ ವಾದಗಳನ್ನ ಆಲಿಸಿದ ನ್ಯಾಯಾಧೀಶರು ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ದರ್ಶನ್ ಪರವಾಗಿ ಖ್ಯಾತ ವಕೀಲ ಎಂಟ್ರಿ ಕೊಟ್ಟಿದ್ದಾರೆ. ಕೆಲ ವಾರಗಳ ಹಿಂದಷ್ಟೇ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ ಎಚ್.ಡಿ. ರೇವಣ್ಣ ಪರ ವಾದ ಮಂಡಿಸಿ ಜಾಮೀನು ಮಂಜೂರು ಮಾಡಲು ಕಾರಣವಾಗಿದ್ದ ಸಿ.ವಿ. ನಾಗೇಶ್ ಈಗ ದರ್ಶನ್ ಪರವಾಗಿ ವಾದ ಮಂಡಿಸಲಿದ್ದಾರೆ. ಇಂದು ದರ್ಶನ್ ಮನೆಯೂಟಕ್ಕೆ ಅರ್ಜಿ ಹಾಗೂ ಬೇಲ್ಗೆ ಅರ್ಜಿ ಹಾಕ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಪೊರ್ಕಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ಬದಲಾಗಿ ಆರೋಪಿ ಅನುಕುಮಾರ್ ತನ್ನ ಬೇಲ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಒದ್ದಾಡ್ತಿರುವ ಕಾಟೇರನಿಗೆ ಇಂದು ಕೋರ್ಟ್ ಶಾಕ್ ಕೊಟ್ಟಿದೆ. ಇನ್ನು 3 ದಿನ ಜೈಲೇ ಖಾಯಂ ಆಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೆ, ಇವತ್ತು ಸೆಪ್ಟೆಂಬರ್ 9ನೇ ತಾರೀಕು. 9ನೇ ತಾರೀಕಿನ ನಂತರ ಚಾರ್ಜ್ ಶೀಟ್ನ ಎಲ್ಲ ದಾಖಲೆಗಳು ಸಾರ್ವಜನಿಕ ದಾಖಲೆ. ನಿಮಗೂ ಸಿಗುತ್ತೆ, ನಮಗೂ ಸಿಗುತ್ತೆ, ಯಾರಿಗೆ ಬೇಕಿದ್ರೂ ಸಿಗುತ್ತೆ. ನಂಬರ್ 1. ಆಮೇಲೆ ನಿಮ್ಗೆ ಗೊತ್ತಿದೆ, ಕೊಲೆ ಕೇಸ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರನ್ನು ಕೂಡ ಒಂದು ಫೋಟೋ ತೆಗಿತಾರೆ ಚಾರ್ಜ್ ಶೀಟ್ಗೆ. ನೀವು ಪಾಸ್ಪೋರ್ಟ್ ಸೈಜ್ ಮನೆಯಿಂದ ತಗೊಂಬಂದು ಕೊಡೋಕ್ಕಾಗೋದಿಲ್ಲ. ಅವರು ಪೊಲೀಸರೇ ಸಂಬಂಧಪಟ್ಟಾಗಿ ಎಲ್ಲ ರೀತಿಯಲ್ಲೂ ತೆಗಿತಾರೆ. ಯಾರ್ಯಾರ್ದು ಫೋಟೋ ಒಮ್ಮೆ ಹೇಳ್ಬಿಡ್ತೀನಿ. ಅದಾದ ನಂತರ ನಿಮಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತೀನಿ. ಅದಕ್ಕಿಂತ ಮೊದಲು ಆ ಫೋಟೋ ನೋಡ್ಕೊಂಡ್ಬಿಡ್ತೀನಿ ಬನ್ನಿ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು ಯಾವ ರೀತಿ ಚಾರ್ಜ್ ಶೀಟಲ್ಲಿ ಫೋಟೋ ಇದೆ. 17 ಆರೋಪಿಗಳ ಚಾರ್ಜ್ ಶೀಟ್ ಫೋಟೋ. ಪೊಲೀಸರು ತೆಗೆದಿರುವಂಥ ಫೋಟೋ, ಸ್ಟುಡಿಯೋ ಅಲ್ಲ, ಪೊಲೀಸರು ತೆಗೆದಿರುವಂಥ ಫೋಟೋ. ಅದರ ಪಕ್ಕದಲ್ಲೇ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಕಲರ್ ಫೋಟೋ ಹಾಕಿದ್ದೀವಿ, ಪಾಸ್ಪೋರ್ಟ್ ಸೈಜು. ಪವಿತ್ರ ಗೌಡ A1, ಪವಿತ್ರ ಗೌಡ A1, A2 ದರ್ಶನ್, A3 ಪವನ್. ನೋಡಿ ಅಲ್ಲೆಲ್ಲ ಆ ಫೋಟೋ ಸಣ್ಣ ಸಣ್ಣ ದೊಡ್ಡದಾಗಿ ತೋರಿಸ್ತೀನಿ. ಆಮೇಲೆ A4 ರಾಘವೇಂದ್ರ, A5 ನಂದೀಶ್. ಇದು ಚಾರ್ಜ್ ಶೀಟ್ ಫೋಟೋ. ಇದಕ್ಕೆ ಮಹತ್ವ ಬೇರೆ. ಪೊಲೀಸರೆಲ್ಲ ಲೈನಾಗಿ ನಿಲ್ಲಿಸಿ ಒಬ್ಬೊಬ್ಬರೇ ಫೋಟೋ ತೆಗಿತಾ ಇರ್ತಾರೆ. ಯಾವ ಸ್ಟುಡಿಯೋ ಪೌಡ್ರು ಗಿವ್ಡ್ರು ಏನೂ ಇಲ್ಲ. ಅರ್ಥ ಆಯ್ತಲ್ಲ? ಹೆಂಗಿದೆ ಹಂಗೆ. A6 ಜಗದೀಶ್, A7 ಅನುಕುಮಾರ್, A8 ರವಿ, A9 ಧನ್ರಾಜ್, ರವಿ ಧನ್ರಾಜ್ ಆರೋಪಿ 9, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್. ಇವರೆಲ್ಲರ ಫೋಟೋ ತೆಗೆದು ಪ್ರತಿಯೊಂದನ್ನು ಕೂಡ ನಾನು ಅವಾಗ ಹೇಳಿದೆ, ವಂಶವೃಕ್ಷ ಥರ ಮಾಡಿರ್ತಾರೆ ಪ್ರತಿಯೊಂದನ್ನು ಕೂಡ. ಇವನು ಆಮೇಲೆ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಇರುತ್ತಲ್ಲ, ಅಲ್ಲಿ ಮಾಡ್ತಾರೆ. ದರ್ಶನ್ ಎಲ್ಲಿಂದ ಯಾರಿಗೆ ಮಾಡ್ದ, ಎಷ್ಟು ಸಲ ಫೋನ್ ಮಾಡ್ದ, ಅವನು ಯಾರಿಗೆ ಮಾಡ್ದ, ಅವನೆಲ್ಲಿಂದ ಮಾಡ್ದ, ನಿಮಗಿದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಮಾಧ್ಯಮಕ್ಕೆ ಹೇಗೆ ಮಾಹಿತಿ ಬರುತ್ತೆ? ಏನು ನೀವು ಕೊಟ್ಬಿಟ್ರ ಪೊಲೀಸರು? ಏನು ಎಲ್ಲ ನೀವು ಏನು ಡೈರೆಕ್ಟಾಗಿ CCTVಯಲ್ಲಿ ನೋಡಿದಾಗೆ ನಾವು ಇಲ್ಲಿ ತನಕ ಹೇಳಿದ್ದು ಯಾವುದಾದ್ರೂ ತಪ್ಪಾಗಿದೆಯಾ? ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಎಲ್ಲೂ ಇಲ್ಲದ್ದು, ಎಸ್